ಸರ್, ನಾನು ಬೆಂಗಳೂರಲ್ಲಿ ಕ್ಯಾಬ್ ಡ್ರೈವರು ಡ್ಯೂಟಿ ಮಾಡ್ತಾ ಇದ್ದೆ. ಮಾರ್ನಿಂಗು ನಂಗೊಂದು 8 ಗಂಟೆಗೆ ನನ್ನ ಫ್ರೆಂಡ್ ಒಬ್ಬ ಕಾಲ್ ಮಾಡ್ದ, ನಿಮ್ಮ ಅಣ್ಣಂದು ಡೆತ್ ಆಗೈತೆ ಅಂತ. ಸರಿ, ಏನಕ್ಕೆ ಡೆತ್ ಆಗೈತೆ ಅಂತಂದಾಗ ಅಲ್ಲಿ ನ್ಯೂಸ್ ಬಂದಿದ್ದು. ಏನಕ್ಕೋ ಅವ್ರಿಗೆ ನಮ್ಮೂರವ್ರಿಗೆ ಗೊತ್ತಾಗಲಿಲ್ಲ, ನಮ್ಮೂರು ಪಕ್ಕ ಇರೋದು, ಅಲ್ಲಿ ಡೆತ್ ಆಗಿದ್ದು. ನಾನು ಆಕ್ಸಿಡೆಂಟ್ ಏನೋ ಆಗಿರಬೇಕು ಅಂತ ಅಂದರು. ನನಗೂ ಗೊತ್ತಿಲ್ಲ, ನಾನು ಹೋಗ್ತಾ ಇದ್ದೀನಿ ಬಾ ಅಂತ ಹೇಳಿದ್ರು. ಅಲ್ಲಿಂದ ನಾನು ಬೆಂಗಳೂರಲ್ಲಿ ಫ್ಯಾಮಿಲಿ ಎಲ್ಲ ಅಲ್ಲೇ ಇರೋದು. ಒಂದು 16 ವರ್ಷದಿಂದ ಅಲ್ಲೇ ತರಕಾರಿ ವ್ಯಾಪಾರ ಮಾಡ್ಕೊಂಡಿದ್ದಾರೆ ನೆಲಗದ್ರಳ್ಳಿಲಿ, ನಾಗಸಂದ್ರದ ಹತ್ರ ಬರೋದು. ಅಲ್ಲಿ ನನ್ನ ತಂಗಿ, ನಮ್ಮ ಆಂಟಿ, ನಮ್ಮ ಅಪ್ಪ, ನಮ್ಮಮ್ಮ ಎಲ್ಲ ಅಲ್ಲೇ ಇದ್ದರು. ಅಲ್ಲಿಂದ ಹೋಗ್ಬಿಟ್ಟು ನಾನು ಡ್ಯೂಟಿ ಮಾಡ್ತಾಯಿದ್ದೆ. ಅಲ್ಲಿಂದ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ನಾನು ಕರ್ಕೊಂಬಂದಾದ್ಮೇಲೆ ಇಲ್ಲಿ ಸಡನ್ನಾಗಿ ನೋಡ್ತೀನಿ ಡೆತ್ ಆಗಿದ್ದ. ಇಲ್ಲಿ ಗ್ರೂಪ್ದಲ್ಲಿ ಹುಡುಗಿ ಲವ್ ಮಾಡ್ತಾಯಿದ್ದೆ 6 ವರ್ಷದಿಂದ. ಆ 6 ವರ್ಷದಿಂದ ಲವ್ ಮಾಡ್ತಾ ಇದ್ನಲ್ಲ, ಅವ್ರ ಹುಡುಗಿ ಮನೆ ಹಿಂದೆಗಡೆನೇ ಸುಮ್ಮನೆ ಬಾಡಿ ಯಾವ ಥರ ನಿಂತ್ಕೊಂಡಿರುತ್ತೆ ಆ ಥರ ನಿಂತ್ಕೊಂಡಿತ್ತು. ತಲೆಯಲ್ಲಿ ಯಾಟು ಹಂಗೆ ಐತೆ. ಮತ್ತು ಸ್ಲಿಪ್ಪರ್ಗಳು ಹೆಂಗಿದ್ದು ಪಕ್ಕದಲ್ಲಿ ಸ್ಲಿಪ್ಪರ್ ಬಿಟ್ಟಿದ್ದಾರೆ. ನಂದೊಂದು ಫೋನ್ ತೊಗೊಂಬಂದಿದ್ದೆ, ನಾನು ಡ್ಯೂಟಿ ಫೋನು. ನಾನು ಹೊರನಾಡಿಗೆ ಹೋಗಿದ್ದೆ, ಮನೇಲಿ ಏನು ಕಿಕ್ಕನ ಸುಮ್ಮನೆ ಡ್ಯೂಟಿಗೆ ಏನಕ್ಕೆ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಫೋನ್ ಮನೇಲಿ ಬಿಟ್ಟೋಗಿದ್ದೆ. ನಾನು ಡ್ಯೂಟಿ ಫೋನು ತೊಗೊಂಬಂದಿದ್ದ. ಅವ್ನ ಫೋನು ಮತ್ತು ನಾನು ಡ್ಯೂಟಿ ಮಾಡೋ ಫೋನು ಜೋಬೊಳಗೆ ಇಟ್ಕೊಂಡಿದ್ದ. ಅದಾದಮೇಲೆ ನನ್ನ ಹತ್ರ ಪರ್ಸ್ನಲಾಗೆ ಗುರುವಾರ ಒಂದು 30,000 ಅಮೌಂಟ್ ಇಸ್ಕೊಂಬಂದಿದ್ದ. ಒಂದು ಅಪ್ಪೆ ಗಾಡಿ ಇತ್ತು ತರಕಾರಿ ಮಾರೋದು. ಆ ಗಾಡಿ ಮಾರಿರೋ ದುಡ್ಡು ಎಲ್ಲ ಅವನ ಹತ್ರನೇ ಇತ್ತು. ಬಂದ್ಬಿಟ್ಟು ಸೇಮ್ ಸುಮ್ಮನೆ ಒಂದು ಮರಕ್ಕೆ ತಾಗೋದು ಮರ ಐತೆ, ಅಲ್ಲಿ ಹೊರಗಿಸ್ಬಿಟ್ಟು ನಿಲ್ಸಿದ್ದ. ಅವ್ರ ಮನೆ ಒಳಗಡೆ ಆಗಿದೆ, ಮನೆ ಒಳಗಡೆ ಆಗಿರೋದು. ಅವ್ರ ಮನೆ ಹಿಂದಕ್ಕೆ ತಗೊಂಬಂದು ಹೊರಗಿಸಿ ನಿಲ್ಸಿದ್ದಾರೆ. ಅದು ನಾನು ಹೋಗಿ ನೋಡಿದಾಗ ಆ ಥರ ಇತ್ತು ಬಾಡಿ. ಹರ್ಷ ಅಂತ, 25 ವರ್ಷ, ಇವಾಗ ರನ್ನಿಂಗ್ ಇತ್ತು. ಅವನು ಬೆಂಗಳೂರಲ್ಲಿ ತರಕಾರಿ ವ್ಯಾಪಾರ ಮಾಡ್ತಾ ಇದ್ರು. ಈಗ ಒಂದು 12 ವರ್ಷದಿಂದ ಒಂದೇ ಏರಿಯಾದಲ್ಲಿ ಒಂದೇ ಜಾಗದಲ್ಲಿ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದಿದ್ದು. ಅದು ಬ್ರದರು ನನಗೆ ಫೋನ್ ಮಾಡಿದ್ದು, ನನ್ನ ಫ್ರೆಂಡು. ಅವರಿಗೆ ನಮ್ಮೂರವ್ರಿಗೆ ಯಾರಿಗೋ ಫೋನ್ ಮಾಡಿ ಹೇಳಿದ್ದಾರೆ. ಅವ್ರ ಪಕ್ಕದ ಮನೆಯವರು ಯಾರೋ ಫೋನ್ ಮಾಡಿ ಹೇಳಿದ್ದಾರೆ. ಆವಾಗ ನಮ್ಮ ಅಮ್ಮರ ಅಣ್ಣ ಮೀನ್ಸ್ ನಮ್ಮ ಮಾವ ಹೋಗ್ಬಿಟ್ಟು ಅಲ್ಲೆಲ್ಲ ಹೋಗ್ಬಿಟ್ಟು ಚೆಕ್ ಮಾಡಿದ್ದಾರೆ. ಅದು ಹೋಗಿ ಅದಾದಮೇಲೆ ಹೊನ್ನವಳ್ಳಿ ಪೊಲೀಸ್ ಸ್ಟೇಷನ್ನು, ತಿಪ್ಟೂರಿನ ಹತ್ರ ಹೊನ್ನವಳ್ಳಿ ಅಂತ ಬರುತ್ತೆ, ಅಲ್ಲಿಂದ ಸ್ಟೇಷನ್ನವರು ಬಂದು ಮಾಜರೆಲ್ಲ ಮಾಡಿದ್ದಾರೆ. ಮಾಡಿಬಿಟ್ಟು ಹಾಸನಕ್ಕೆ ಪೋಸ್ಟ್ ಮಾರ್ಟಮಿಗೋಸ್ಕರ ಕಳಿಸಿದ್ದಾರೆ. ಪೋಸ್ಟ್ ಮಾರ್ಟಮಲ್ಲಿ ಅಲ್ಲಿ ರಿಪೋರ್ಟ್ ಬರೋ ತನಕ ನಾವೇನು ಹೇಳೋಕ್ಕಾಗಲ್ಲ. ಈಗ ನಾನೇ ಬರ್ಕೊಟ್ಟಿದ್ದೀನಿ, ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ಥರ ಆಗಿದೆ, ನಮ್ಮ ಅಣ್ಣನ ಡೆತ್ತು, ಏನು ಯಾವ ಥರ ಆಗಿದೆ ಅಂತ ತನಿಖೆನಾರು ನಡೆಸಿಲ್ಲ. ಒಂದ್ಸಲಿನೂ ಹುಡುಗಿ ಮನೆಯಿಂದ ಸ್ಟೇಷನ್ನಿಗೆ ಒಬ್ರನ್ನೂ ಕರೆಸ್ಬಿಟ್ಟು ತನಿಖೆನೂ ಮಾಡಿಸಿಲ್ಲ. ಯಾಕೆಂದರೆ ಅವನು ಯಾವುದೇ ವಿಚಾರಕ್ಕೂ ಹೋದನಲ್ಲ, ಏನು ಮಾಡ್ದಾನಲ್ಲ. ಏನಾಗಿದೆ ಅಂತ ನಿಮ್ದು? ನನಗನ್ಸೋ ಮಟ್ಟಿಗೆ ಅವ್ರ ಮನೆಯವರೇ ಒಂದ್ಸಲಿ ಬೆಂಗಳೂರಲ್ಲಿ ಡೆಲ್ಲಿಲಿ ಹುಡುಗಿ ಕೆಲಸ ಮಾಡ್ತಾ ಇದ್ದಿದ್ದು. ಅಲ್ಲಿ ಡೆಲ್ಲಿಗೆ ಹೋಗಿದ್ದ. ಈ ಥರ ಒಂದೆರಡು ತಿಂಗಳಿಂದ ಕಡೆ ಈ ಥರ ಬೇರೆ ಹುಡುಗರ ಜೊತೆ ಅಫೇರ್ ಇರೋದು, ಒಂದು 4-5 ಜನ ಜೊತೆ ಅಫೇರ್ ಇರೋದು ನಮ್ಮ ಅಣ್ಣಂಗೆ ಗೊತ್ತಾಗಿದೆ. ಇಲ್ಲಿ ಊರಲ್ಲೇ ಇದ್ದ. ಊರಿಂದ ಬೆಂಗಳೂರಿಗೆ ಬಂದ್ಬಿಟ್ಟು ಬೆಂಗಳೂರಿಂದ ಡೆಲ್ಲಿಗೆ ಹೋದ. ಅಲ್ಲಿ ಹೋಗ್ಬಿಟ್ಟು ಏನಕ್ಕೆ ಈ ಥರ ಮಾಡಿದ್ಯಾ ಅಂತ ಎಲ್ಲ ಕೇಳಿದ್ದಾನೆ. ಅಲ್ಲಿ ಜಗಳ ಆಡಿದ್ದಾರೆ. ಆ ಜಗಳ ಇವಾಗ 2 months ಬ್ಯಾಕು ಡೆಲ್ಲಿಗೆ ಹೋಗಿದ್ದು. ಆ ಹುಡುಗಿನೂ ಡೆಲ್ಲಿಲೇ ಕೆಲಸ ಮಾಡ್ತಾ ಇದ್ದಿದ್ದು. ಅವನು ಅಲ್ಲಿಗೆ ಹುಡುಕೊಂಡು ಹೋಗಿದ್ದಾನೆ. ಅದು ಮಾರನೇ ಬೆಳಗ್ಗೆ ಆ ಹುಡುಗಿನೂ PG ಇದ್ದರು ಕಳಿಸಿದ್ದಾರೆ ಬೆಂಗಳೂರಿಗೆ. ಅವ್ರ ಮನೆ ಹತ್ರ ಫಸ್ಟ್ ನಾವು ಇಂಟೆಮಲ್ಲಿ ಹತ್ರ ಮಾತಾಡಬೇಕು ಅಂತ ಅವ್ರ ಅಣ್ಣರ ಕಸಿನ್ಸ್ ಹೇಳಿದ್ದಾರೆ. ಸರಿ, ಬೆಳಗ್ಗೆ ಬಂದ್ಬಿಟ್ಟು ಮಾತಾಡ್ತೀವಿ ಅಂತಂದಾಗ ಬೆಳಗ್ಗೆ 9 ಗಂಟೆಗೆ ಇಲ್ಲ ಬೇಡ ನಮ್ಮನೆ ಹತ್ರನೇ ಬರ್ರಿ ಗಿರಿನಗರ ಕರೆಸಿದ್ರು. ನಾನು, ನನ್ನ ಫ್ರೆಂಡು ಮತ್ತು ನಮ್ಮ ಅಣ್ಣ, ಇನ್ನೊಬ್ಬ ನನ್ನ ಫ್ರೆಂಡ್ ತಮ್ಮ 4 ಜನನೂ ಹೋದು. ಮೇಲ್ಗಡೆ ಅವ್ರ ಟೆರೇಸಲ್ಲಿ ಮನೆ ಇರೋದು. ಹುಡುಗಿರ ಅಮ್ಮ, ಅವ್ರ ಕಸಿನ್ಸ್ ಇಬ್ಬರು, ಹುಡುಗಿ ಸ್ವಂತ ತಮ್ಮ ಎಲ್ಲ ಇದ್ರು, ಮಾತಾಡ್ತಾಯಿದ್ರು. ಹುಡುಗಿ ತಮ್ಮ ಎಲ್ಲರಿದ್ರಿಗೂ ಹೇಳ್ದ, ಇನ್ನೊಂದು ಸ್ವಲ್ಪ ದಿನ ತಡಿ ನೀನು ಹೊಡೆದಾಕ್ತೀನಿ, ಅದು ಏನು ಮಾಡ್ಕೊತೀರಾ ಮಾಡ್ಕೊಳ್ರಿ ಅಂತ ವಿತ್ ಲೈವಲ್ಲೇ ಅವ್ರ ಹುಡುಗಿ ತಮ್ಮ ಹೇಳಿದ್ದ. ಅದಕ್ಕೋಸ್ಕರ ನನಗೆ 100%ಗೆ ಅವ್ರ ಹುಡುಗಿ ಮನೇಲೇ ಮಾಡಿದ್ದಾರೆ ಅಂತೆಲ್ಲ ಡೌಟ್. ಇವಾಗ ನಿಂತಿರೋ ಸಾಮಾನ್ಯವಾಗಿ ಯಾರು ವಿಷ ಕೊಡೋದೇ ಇಲ್ಲ, ಅವನೇ ಕೆಳಗಡೆ ಬಿದ್ದುಬಿಟ್ಟು ಒದ್ದಾಡ್ತಾರೆ. ಬಟ್ ಬಾಡಿ ಮೇಲೆ ಒಂದು ಚೂರು ಮಾರ್ಕ್ ಇಲ್ಲ, ಯಾವುದು ಬಟ್ಟೆ ಗಲೀಜಾಗಿರೋ ಮಾರ್ಕ್ಗಳಿಲ್ಲ, ಏನೂ ಇಲ್ಲ. ನಿಂತಿರೋದು ಬಾಡಿ ಹೆಂಗೈತೆ ಹಂಗೆ ಇದೆ.